ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಜೊತೆ ಭಾಗಿಯಾದ ಸಚಿವರು ಯಾರು ಅಂತ ನನಗೆ ಗೊತ್ತಿದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಇನ್ನೊಂದು ಬಾಂಬ್ ಸ್ಫೋಟಿಸಿದ್ದಾರೆ. ನಟಿ ರನ್ಯಾರಾವ್ ಜೊತೆ ಶಾಮೀಲಾಗಿರುವ ಸಚಿವರ ಹೆಸರು ನನಗೆ ಗೊತ್ತಿದೆ. ಅಧಿವೇಶನದಲ್ಲಿ ಸಚಿವರ ಹೆಸರನ್ನು ಪ್ರಸ್ತಾಪಿಸುವೆ. ರನ್ಯಾಗೆ ಪ್ರೋಟೋಕಾಲ್ ಕೊಟ್ಟವರ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದೇವೆ. ರನ್ಯಾ ಬೆಂಬಲಕ್ಕೆ ನಿಂತ ಸಚಿವರು ಯಾರು ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ಅಧಿವೇಶನದಲ್ಲಿ ಬಿಚ್ಚಿಡುವೆ ಅಂತ ಯತ್ನಾಳ್ ಅವರು ಗುಡುಗಿದ್ದಾರೆ. ಹಾಗಾಗಿ ನಾಳೆ ಅವರು ಯಾರ ಹೆಸರನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ತುಂಬ ಕುತೂಹಲವನ್ನು ಮೂಡಿಸಿದೆ. ಹೌದು, ಇಬ್ಬರ ಬಗ್ಗೆ ನೀವು ಮಾಹಿತಿ ಇದೆಯಾ? ನಮಗೇನು ಮಾತಾಡ ಸಚಿವರೇ ನೋಡ್ರಿ. ಈಗ ನಾಳೆ ನಾವು ಸದಂತ ಹೇಳ್ತೀವಿ ಯಾರ್ಯಾರು ಅದಾರ. ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತೊಗೊಂಡಿವಿ. ಗೋಲ್ಡ್ ಎಲ್ಲಿ ತಂದರು ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತೀನಿ, ಯಾರೇ ತಪ್ಪು ಮಾಡೋದು ಕೇಂದ್ರದಾಗಿರೋ ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಪ್ಪೇ ಅಲ್ರಿ. ನಾವೇನು ಸಮರ್ಥನೆ ಮಾಡ್ಕೊಳಕತ್ತೆ ಬಿ ಜೆ ಪಿ ಅವರು ನೋಡ್ರಿ, ಅಲ್ಲಿ ಸೆಂಟ್ರಲ್ಲಿ ಇವ್ರು ಇರ್ತಾರೆ, ನಮ್ಮ ಕಸ್ಟಮದವರು. ಅವ್ರು ತಪ್ಪು ಮಾಡಿದ್ರೆ ತಪ್ಪಿಲ್ಲ, ಅವ್ರನ್ನೂ ಸಸ್ಪೆಂಡ್ ಮಾಡಿರಿ, ಅವ್ರನ್ನೂ ತನಿಖೆ ಮಾಡಿರಿ. ನಮಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕಾಗೈತಿ. ಕೇಂದ್ರ ನಾವು ರಕ್ಷಣೆ ನಾವು ಮಾಡ್ಕೊಳಕ್ಕೆ ತಯಾರಿಲ್ಲ. ನಮ್ಮ ಮಂತ್ರಿಗಳೇನೋ ಇನ್ವಾಲ್ವ್ ಇಲ್ಲ, ಅಧಿಕಾರಿಗಳು ಅದಾರ. ಆ ಕಸ್ಟಮ್ದವ್ರು ಸರಿಯಾಗಿ ನೋಡ್ರಿ, ಮೈ ತುಂಬ ಹಾಕಿ ಬಂಗಾರ ಇಟ್ಕೊಂಡು ಬಂದಾಳ. ಅವರೇ ಒಪ್ಕೊಂಡಾರಲ್ಲ ನಿರಾಣಿ ಅವರೇ. ನಾನು 12 ಎಕರೆ ಕೊಟ್ಟಿದ್ದು ಸತ್ಯ, ಆದ್ರೆ ಆ ಹೆಣ್ಮಗಳು ರೊಕ್ಕ ತುಂಬೆಲ್ಲತ್ತಾಳೆ. ನಿರಾಣಿ ಅವರು ಅದು ಕೊಟ್ಟಿದ್ದು ಸತ್ಯ ಅಂತ ಅವರೇ ಒಪ್ಕೊಂಡ್ರು, ನಾ ಏನು ಹೇಳಿಲ್ಲ. ಆದ್ರೆ 12 ಎಕರೆ ಏನು ಅಲಾಟ್ಮೆಂಟ್ ಆಗೈತಲ್ಲ ಈ KIDB ಒಳಗೆ, ಅದು ದುಡ್ಡು ಕಟ್ಟಲಾರ್ದಕ್ಕೆ ಅದು ರದ್ದಾಗೈತೆ ವಾಪಸ್. ಯಾಕಂದ್ರೆ 12 ಎಕರೆದು ಯಾರೋ ಒಬ್ಬರು ಕೊಡ್ತೀನಿ ಅಂತ ಹೇಳಿದ್ರತ್ತ, ಅವ್ರು ಕೊಳ್ಳಾರ್ದಕ್ಕೆ. ಹೌದು, ಇಬ್ಬರ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡೆಯೋಣ. ಪುರುಷೋತ್ತಮ್, ಈಗ ಈ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಹೇಳಿರ್ತಕ್ಕಂಥ ಒಟ್ಟಾರೆ ಮಾಹಿತಿಯ ಸಾರಾಂಶ ಏನು, ಮತ್ತು ನಾಳೆಯಿಂದ ಅಧಿವೇಶನದಲ್ಲಿ ಯಾವ ರೀತಿ ಇದನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಅಂತ? ಮೊದಲೇದಾಗಿ ಏನಂತಂದ್ರೆ, ರಮ್ಯಾ ಏನ್ ಕೇಸ್ ಇದೆ, ಈ ಕೇಸ್ನಲ್ಲಿ ರಾಜ್ಯದ ಅಂದ್ರೆ ಕೆಲವರು ಕೂಡ ಕಾಂಗ್ರೆಸ್ನವರು ಆರೋಪ ಮಾಡಿದ್ರು, ಇದರಲ್ಲಿ ಕೇಂದ್ರ ಸರ್ಕಾರದ ಕೂಡ ಏನು ಕೆಲ ಸಚಿವರದ ಕೈ ಇದೆ, ಆಮೇಲೆ ಕೇಂದ್ರ ಸರ್ಕಾರ ಅಧಿಕಾರಿಗಳೇನಿದ್ರು ಅವರು ಕೂಡ ಕೆಲವೊಬ್ರು ಅಲ್ಲಿ ಕಸ್ಟಮ್ ಆಫೀಸ್ ಬರ್ತದೆ, ಅವರು ಕೂಡ ಕೈ ಇದೆ ಅಂತ ಹೇಳಿ ಆರೋಪ ಮಾಡಿದ್ರು. ಅದಕ್ಕೂ ಕೂಡ ಏನಂತಂದ್ರೆ ಯತ್ನಾಳ್ ಅವರೊಂದು ತಿರುಗೇಟ್ ನೀಡಿದಾರೆ ಅಂತ ಹೇಳ್ಬೋದು. ಯಾರೇ ಇರ್ಲಿ, ಈ ತಪ್ಪಿನಲ್ಲಿ ಯಾರು ಸಿಗಿದ್ದಾರೆ ಅವ್ರು ಎಲ್ಲರೂ ಕೂಡ ಶಿಕ್ಷೆ ಆಗ್ಲಿ ಅಂತ ಹೇಳಿದೀವಿ. ನಾವೆಲ್ಲೂ ಕೂಡ ಏನು ಅಂತಂದ್ರೆ ಕೇವಲ ನಮ್ಮ ಏನು ಕರ್ನಾಟಕದವರು ಅವ್ರು ಇಷ್ಟೇ ಶಿಕ್ಷೆ ಆಗ್ಲಿ ಅಂತ ಹೇಳಿದ್ರು ಸ್ಪಷ್ಟಪಡಿಸಿದ್ದಾರೆ. ಅದ್ರ ಜೊತೆಗೆ ಏನು ಪ್ರಮುಖವಾಗಿ ಏನು ಅಂತಂದ್ರೆ, ಏನ್ ರನ್ಯಾ ಕೇಸ್ನಲ್ಲಿ ಇದೆ, ಈ ರನ್ಯಾ ಕೇಸ್ನಲ್ಲಿ ಏನು ಪ್ರಮುಖವಾಗಿ ಇಬ್ರು ನಮ್ಮ ರಾಜ್ಯ ಸಚಿವರು ಅವ್ರಿಗೆ ಬೆಂಬಲಿಗವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಇದರ ಬಗ್ಗೆ ಏನು ಅಂತಂದ್ರೆ, ಯಾರು ಅವರು ಅನ್ನೋದು ನನಗೆ ಗೊತ್ತಿದೆ. ಆ ಗೊತ್ತಿರೋದನ್ನ ಏನು ಅಧಿವೇಶನ ಬರುತ್ತೆ, ಅಧಿವೇಶನದಲ್ಲಿ ನಾನು ಸಂಪೂರ್ಣವಾಗಿ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತೀನಿ, ಜೊತೆಗೆ ಅದ್ರ ಯಾರಿದ್ದಾರೆ ಅನ್ನೋದು ಅವ್ರ ಹೆಸರು ಕೂಡ ಬಹಿರಂಗ ಮಾಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ ಅರವಿಂದ್. ರೈಟ್, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗೆ. ನೋಡೋಣ ನಾಳೆ ಅವ್ರು ಯಾರ ಹೆಸರು ತಗೋತಾರೆ, ಯಾರ ಹೆಸರನ್ನ ಹೇಳ್ತಾರೆ, ಹೇಳಿದ್ಮೇಲೆ ಅದರ ಮುಂದಿನ ಪರಿಣಾಮಗಳೇನಾಗಿರುತ್ತೆ ಎಲ್ಲವನ್ನ ನಾಳೆ ನೋಡೋಣ ಅಧಿವೇಶನದಲ್ಲಿ.